ಅದು ಕ್ರಾಂತಿ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಾಗ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದ ಏನು ಅದು. ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ. ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ, ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಇಲ್ಲ. ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಯಾಕಂದ್ರೆ ಅವ್ರ ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನ ಹೇಳಿದಾರೆ ಅದು ಗೊತ್ತಿಲ್ಲ. ಅದು ಸಹ ಅದನ್ನ ಅವರೇ ಅದನ್ನು ತಿಳಿಸ್ಬೇಕು ಯಾವ ಅರ್ಥದಲ್ಲಿ ಹೇಳಿದ್ದಾರೆ. ಮಾಹಿತಿ ಗೊತ್ತಿದೆಯಾ ಏನು ಪ್ರಶ್ನೆ ಏನು, ಯಾರ ಅರ್ಥದ ಏನು ಹೇಳಿದಾರೆ ಅವರು? ಬರೀ ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರೆ ಅಂದ್ರೆ ಏನು, ಜನತಾದಳದವರು, ಬಿಜೆಪಿಯವರು ಬಹಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂತದ್ದು ಆಗ್ಬೋದು, ಅದನ್ನು ಕೂಡ ಒಂದು ಕ್ಷಿಪ್ರ ಕ್ರಾಂತಿನೇ ಅಲ್ಲ. ನೋಡಿ, ಅದು ಯಾರು ಒಂದು ಹೇಳ್ತಾರಲ್ಲ, ನಮ್ಮ ಪಕ್ಷದ ಒಂದನೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ, ಕೆಪಿಸಿ ಅಧ್ಯಕ್ಷರ ವಿಚಾರ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಹೋಗ್ತದೆ. ಅದು ಯಾರು ಇಕ್ಬಾಲ್ ಅವ್ರ ಕೈಗೂ ಇಲ್ಲ, MP ಪದ ಕೈಗಿಲ್ಲ, ಯಾರ ಕೈಗೂ ಇಲ್ಲ. ನಾನು ಯಾವುದನ್ನು ಕೂಡ ನಾನು ಆಕಾಂಕ್ಷಿ ಇಲ್ಲ, ನಾನು KPCC ಅಧ್ಯಕ್ಷ, ನಾನು ಕೇಳೂ ಇಲ್ಲ. ಅದು ವಿಚಾರ ಮಾಡೋಣ. ಕೊಟ್ಟಾಗ ನಾನು ನಮ್ಗೆ ಕೇಳಿದಾಗ ಫ್ಯೂಚರ್ ಟೆನ್ಸ್ ಬೇಡ, ಕೊಟ್ಟು ಅವ್ರು ಕೇಳಿದಾಗ ಹೇಳ್ತೇನಂತ. ಹೌಸಿಂಗ್ ಸ್ಕೀಮ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.